ನಗರಿ ವಿಜಯಪುರ ನಗರ ಮತ್ತೊಮ್ಮೆ ಐತಿಹಾಸಿಕ ಮ್ಯಾರಥಾನ್ ಓಟಕ್ಕೆ ಸಾಕ್ಷಿಯಾಗಿದೆ. ಚುಮುಚುಮು ನಸುಕಿನ ಜಾವದಲ್ಲಿಯೂ ವಿವಿಧ ಮ್ಯಾರಥಾನ್ಗಳಲ್ಲಿ ಓಟಗಾರರು ಭಾಗವಹಿಸಿ ಪರಿಸರ ಜಾಗೃತಿ ಮೂಡಿಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಗೌರವಾರ್ಥ ವಿಜಯಪುರ ನಗರದಲ್ಲಿ ಚುಮುಚುಮು ಚಳಿಯ ನಸುಕಿನ ಜಾವದಲ್ಲಿ ವೃಕ್ಷೋತ್ಥಾನ್ ಹೆರಿಟೇಜ್ ರನ್ 2023ರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಸಚಿವ ಎಂಬಿ ಪಾಟೀಲ್, ನಗರ ಶಾಸಕ ಬಸನಗೌಡ ಪಾಟೀಲ್ ಹಾಗೂ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಡಾಕ್ಟರ್ ರಾಜೇಂದ್ರ ಸಿಂಗ್ ಚಾಲನೆ ನೀಡಿದರು. The traditional highlight of the day. One second, huh? All the others 10 kilometers. So ದಯವಿಟ್ಟು ರೆಗ್ಯುಲರ್ ರನ್ನಿಂಗ್ ಸ್ಟೈಲ್ ರನ್ ಮಾಡ್ಕೊಂಡು ಶುರು ಮಾಡಿ. ಅಕಸ್ಮಾತ್ ಏನೋ ಟ್ರಿಪ್ ಆದ್ರೆ ನಿಮ್ಮ ಹಿಂದೆ ಅಟ್ಲೀಸ್ಟ್ ಒಂದು 250 ಮ್ಯಾಚ್ ಕಂಟಿನ್ಯೂ. ಥ್ಯಾಂಕ್ ಯು. Just 3 minutes left now. Just 2.5 minutes left. 4, 3, 2, 1. Basnagowda Patel ji, the MLA, Rajendra Singh ji, the waterman of India. Start point ಅಲ್ಲಿ ಟೈಮಿಂಗ್ ಮ್ಯಾಚ್ ಇದೆ. ನಾನು ಪದೇ ರಿಪೀಟ್ ಮಾಡ್ತಾ ಇದ್ದೀನಿ. ವಿಜಯಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಿಂದ ಗೋಳಗುಮ್ಮಟ ಮಾರ್ಗವಾಗಿ 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್, 3.5 ಕಿಲೋಮೀಟರ್ ಸೇರಿದಂತೆ ವಿವಿಧ ಮ್ಯಾರಥಾನ್ಗಳಲ್ಲಿ ಓಟಗಾರರು ಭಾಗವಹಿಸಿ ಪರಿಸರ ಜಾಗೃತಿ ಮೂಡಿಸಿದರು. ಇನ್ನು ಈ ಮ್ಯಾರಥಾನ್ನಲ್ಲಿ ನಾನಾ ಹಾಫ್, ಫುಲ್ ಮ್ಯಾರಥಾನ್, ಹಾಫ್ ಐರನ್ ಮ್ಯಾನ್ ಹಾಗೂ ಫುಲ್ ಐರನ್ ಮ್ಯಾನ್ ಕ್ರೀಡಾಪಟುಗಳ ಒಂದೇ ಕಡೆ ಸೇರುವುದಕ್ಕೆ ಸಾಕ್ಷಿಯಾಯಿತು. मैराथन पाटिल साहब ने शुरू किया है. ऐसा काम देश भर में सब जगह होना चाहिए, क्योंकि ऐसी दौड़ से युवाओं का, बच्चों का, विद्यार्थियों का और बड़ों का जो प्रकृति के साथ रिश्ता है, पानी के साथ रिश्ता है, पेड़ों के साथ रिश्ता है, वो गहरा बनता है. इसलिए ये जो बीजापुर में शुरुआत हुई है, ये पूरे भारत में होनी चाहिए. सब शहरों में शहरी समाज और गांव का समाज यदि इस धरती को बचाना चाहता है तो इस तरह की दौड़ से चेतना आती है, समझ आती है पेड़ों के प्रति और पानी के प्रति. इसलिए इस तरह की मैराथन दौड़ पूरे भारत के सब देशों में. हाँ देखिए, ये अच्छा है. इसमें सभी वर्ग के लोग हैं, सब लोग जुड़ रहे हैं और बड़ी संख्या में हैं. इसमें छोटे बच्चे भी हैं, बड़े भी हैं, ऑफिसर्स भी हैं, पॉलिटिशियंस भी हैं. समाज में, डेमोक्रेसी में वो चलते हैं जो सबको जोड़ लेते हैं. इसलिए पाटिल साहब ने इसमें सबको जोड़ने की कोशिश की है. इसलिए ये फ़र्क है, ये अच्छा है. ಮ್ಯಾರಥಾನ್ ವೃಕ್ಷೋತ್ಥಾನ್ ಇದು
ಏನು ಹೆರಿಟೇಜ್ ರನ್ನು ಏನೋ 2016-17ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಮಧ್ಯ ಕೊರೋನಾದಿಂದ 3 ವರ್ಷ ಸ್ಥಗಿತಗೊಂಡಿತ್ತು. ತದನಂತರ ಪ್ರಥಮ ಬಾರಿಗೆ ಈ ಸಲ ಮಾಡಿದಾಗ ವಿಶೇಷವಾಗಿ 21 ಕಿಲೋಮೀಟರ್ ಕ್ಯಾಟಗರಿಯಲ್ಲಿ ಒಂದು ಐತಿಹಾಸಿಕ ರಿಜಿಸ್ಟ್ರೇಷನ್ ಆಗಿ ಅವರೆಲ್ಲ ಓಡಿದ್ದಾರೆ. ಇದೀಗ ತಾವು ಇಬ್ಬರು ಚಿಕ್ಕ ಮಕ್ಕಳನ್ನ ನೋಡಿದಿರಿ. ಆ ಚಿಕ್ಕ ಮಕ್ಕಳು ಕೂಡ 21 ಕಿಲೋಮೀಟರ್ ಓಡಿದ್ದಾರೆ. ಬಹುಶಃ ಇದು ಒಂದು ಪರಿಸರ ಬಗ್ಗೆ, ಆಮೇಲೆ ನಮ್ಮ ಸ್ಮಾರಕಗಳ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು ಏನು ಪ್ರಾರಂಭ ಆಗಿದೆ, ಅದು ಭಾಳ ಯಶಸ್ವಿಯಾಗಿ ಮುಂದುವರೆದಿದೆ. ಇದಕ್ಕೆ ಜನತಜ್ಞ ನಮ್ಮ ಮೆಗಸೆ ಅವಾರ್ಡ್ ವಿನ್ನರ್ ವಾಟರ್ ಮ್ಯಾನ್ ಆಫ್ ಇಂಡಿಯಾ ನಮ್ಮ ರಾಜೇಂದ್ರ ಸಿಂಗ್ ಅವರು ಬಂದಿದ್ದಾರೆ. ನಮ್ಮ ದಳವಾಯಿ ಅವರು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿದಂಥವರು, ಅವರು ಕೂಡ ಇದಕ್ಕೆ ಆಗಮಿಸಿ ಅವರು ಕೂಡ ಸಂಪೂರ್ಣವಾಗಿ ಸಂತೋಷಪಟ್ಟಿದ್ದಾರೆ. ಇದು ವಿಜಯಪುರ ಜಿಲ್ಲೆ, ನಾವೇನು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತೇಳಿ ಹಣೆಪಟ್ಟು ಕಟ್ಕೊಂಡಿತ್ತು. 2013ರಿಂದ 2018 ನೀರಾವರಿ ಸಚಿವರಾದಾಗ ಸ್ವಲ್ಪ ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿದ್ವಿ. ಆದರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ಕೇವಲ 0.17% ಇತ್ತು. ಅಂದರೆ ಒಂದು ಗಿರ್ದಾ ಪರ್ಸೆಂಟು ಅಲ್ಲ, ಅರ್ಧ ಪರ್ಸೆಂಟ್ ಬಿಡಿ, ಗಿರ್ದಾ ಪರ್ಸೆಂಟು ಅಲ್ಲ. ಈಗ ಅದು 2% ತಲುಪಿದೆ. ಇದು ನಿರಂತರವಾಗಿ ನಡಿಬೇಕು. ಇದು ಯಾರು ಒಬ್ಬ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಇದಕ್ಕೆ ಮುಂದೆ ಇದನ್ನು ಯುವ ಪೀಳಿಗೆ ಮುಂದುವರಿಸ್ಕೊಂಡು ಪ್ರತಿ ವರ್ಷ ಏನು ಸಸಿಗಳ ನೆಡುವ ಕಾರ್ಯಕ್ರಮದಲ್ಲಿ ಸರ್ಕಾರ, ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಭಾಳ ದೊಡ್ಡ ಪಾತ್ರ ವಹಿಸ್ತದೆ. ಸಂಘ ಸಂಸ್ಥೆಗಳು, ಜಿಲ್ಲಾ ಪಂಚಾಯಿತಿಯ ಇಲಾಖೆಗಳು ಎಲ್ಲರೂ ಕೂಡ ಭಾಳ, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಳ ಮಹತ್ವ ಸ್ಥಾನ ಪಡ್ಕೊಂಡಿದ್ದಾರೆ. ಎಲ್ಲರ ಇದರಿಂದ ಈಗ ಸುಮಾರು 1.5 ಕೋಟಿ ಗಿಡಗಳನ್ನ ಈಗಾಗಲೇ ನಾವು ನಟ್ಟಿದ್ದೀವಿ. ಇದು ಮುಂದುವರಿಬೇಕು. ಮುಂದುವರೆದು ವಿಜಯಪುರ ಜಿಲ್ಲೆಯೂ ಕೂಡ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಏನು ಎವರೇಜ್ ಇದೆ 35%, ಆ 35% ತಲುಪೋರಿಗೆ ಅಂದರೆ ಬಹುಶಃ ಇನ್ನೊಂದು 15-20 ವರ್ಷ, 25 ವರ್ಷ ಬೇಕಾಗುತ್ತೆ. ಇದು 25 ವರ್ಷ ನಡೆದ್ರೆ ಬಹುಶಃ ನಮಗೂ 30-35% ಅರಣ್ಯ ಇಲ್ಲ. ಆದರೆ ಬಿಜಾಪುರಿಗೆ ಮಳೆ ಆಗ್ತದೆ. ಮಳೆ ಯಾಕೆ ಆಗಂಗಿಲ್ಲ ಅಂದರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ಇಲ್ಲ. ಹೀಗಾಗಿ ವಿಜಯಪುರಕ್ಕೆ ಮಳೆ ಆಗ್ತಿರಲಿಲ್ಲ. ಅದಕ್ಕೆ ನಾವು ಇಲ್ಲಿ ಬರಗಾಲ ನಿವಾರಣಾ ಕೇಂದ್ರವನ್ನು ನೋಡ್ತೀವಿ, ಆಂಟಿಫೆಮೆನ್ ಬ್ರಿಟಿಷರ ಕಾಲದಲ್ಲಿ. ಸೊ ಹೀಗಾಗಿ ಇದೆಲ್ಲರ ಕರ್ತವ್ಯ, ಇದೆಲ್ಲರ ಕರ್ತವ್ಯ, ಪಕ್ಷಾತೀತವಾಗಿ ಇದೆಲ್ಲರ ಕರ್ತವ್ಯ. ನಾವು ಇದನ್ನು ಯಶಸ್ವಿ ಮಾಡಿ ಅರಿವು ಮೂಡಿಸುವಂಥದ್ದಾಗಿದೆ. ಇನ್ನು ಮುಂದುವರಿಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಬೇಕು. ನಾನು ನಿಮಿತ್ತ ಮಾತ್ರ ಇದಕ್ಕೆ. ವಿಜಯಪುರದ ಡಿಸಿ, ಎಸ್ಪಿ ಸಹ ಅಲ್ಲದೆ ಅನೇಕ ಅಧಿಕಾರಿಗಳು ಕುಟುಂಬ ಸಮೇತರಾಗಿ ಈ ಮ್ಯಾರಥಾನ್ ಓಟದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇನ್ನು ತಮ್ಮ ಊರಿಗೆ ಬಂದ ಮ್ಯಾರಥಾನ್ ಸ್ಪರ್ಧಿಗಳನ್ನು ವಿಜಯಪುರ ನಗರದ ಜನತೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ ಪ್ರೀತಿ ತೋರಿದರು. ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ಮನರಂಜನೆ ಹಾಗೂ ಪ್ರೋತ್ಸಾಹಿಸುವ ಸಲುವಾಗಿ ಜಿಲ್ಲೆಯ ಸಾಂಸ್ಕೃತಿಕ ತಂಡಗಳು ನೃತ್ಯದ ಮೂಲಕ, ಹಲಗೆ, ಶಹನಾಯಿ ಹಾಗೂ ವಚನ ಸಾಹಿತ್ಯದ ಮೂಲಕ ಮನರಂಜಿಸಿದವು. ನಗರದಲ್ಲಿ ಎಲ್ಲೆಡೆ ಓಡಾಡಿ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ ಆಗಮಿಸಿದ ಬಳಿಕ ಮತ್ತಷ್ಟು ಮನರಂಜನೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಯುವಕ ಯುವತಿಯರು ಸಖತ್ ಸ್ಟೆಪ್ ಹಾಕಿದರು. ಅದಾದ ಬಳಿಕ ವಿಜೇತರಿಗೆ ಪದಕ ಹಾಗೂ ಭಾಗವಹಿಸಿದವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಇನ್ನು ಸಚಿವರಾದ MB ಪಾಟೀಲ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಹಿತ ಓಟದಲ್ಲಿ ಪಾಲ್ಗೊಂಡು ಕ್ರೀಡಾಪಟುಗಳು ಹುರಿದುಂಬಿಸಿದರು. ನಗರ ಭಾರತದ 6ನೇ ಒಳ್ಳೆ ಗಾಳಿ ಇರುವಂತಹ ನಗರ ಅಂತ ಹೇಳಿ ಡಿಕ್ಲೇರ್ ಆಗಿದೆ. ಇದೇ 5 ವರ್ಷದಿಂದ ವಿಜಯಪುರ ಅಂದರೆ ಧೂಳಾಪುರ, ವಿಜಯಪುರದಲ್ಲಿ ನೀರು ಸಿಗೋದಿಲ್ಲ, ವಿಜಯಪುರದಲ್ಲಿ ಬಂದರೆ ಅಸ್ತಮಾ ಆಗ್ತದೆ ಅನ್ನುವಂಥ ಅನೇಕ ಹಗುರವಾಗಿ ವಿಜಯಪುರ ಬಗ್ಗೆ ಮಾತಾಡ್ತಾರೆ. ಇವತ್ತು ವಿಜಯಪುರ ಎಲ್ಲ ರಸ್ತೆಗಳು, ದಾರಿದೀಪ, ಏನು ಇನ್ಫ್ರಾಸ್ಟ್ರಕ್ಚರ್ ಎಲ್ಲನೇ ಆಗಿದೆ. ಅದ್ರ ಜೊತೆಗೆ ಈ ವೃಕ್ಷೋದ್ಯಾನ ಏನಿದೆ, ಇವರು ಸಹ ಸಾಕಷ್ಟು ಗಿಡ ಮರಗಳನ್ನು ವಿಜಯಪುರದಲ್ಲಿ, ಇವರಷ್ಟೇ ಅಲ್ಲ ಅನೇಕ NGOಗಳಿವೆ, ಯುವಕರಿದ್ದಾರೆ. ಮತ್ತು ಆಯಾ ಬಡಾವಣೆಯಲ್ಲಿ ಜನ, ಅಲ್ಲಿ ನಿವಾಸಿಗಳೇ ಜಾಗೃತರಾಗಿ ತಮ್ಮ ಬಡಾವಣೆಯಲ್ಲಿ ಗಿಡಗಳನ್ನು ನೆಡುವುದು, ಅದನ್ನು ಪಾಲನೆ ಪೋಷಣೆ ಮಾಡುವಂಥದ್ದು, ಇದು ಒಂದು ರೀತಿ ಬರುವಂಥ ದಿವಸದಲ್ಲಿ ಹಿಂದೆ ಹೆಂಗೆ ಬೆಂಗಳೂರು ಒಂದು ಉದ್ಯಾನ ನಗರ ಅಂತ ಕರಿತಾಯಿದ್ರು, ಮುಂದಿನ ದಿವಸಗಳಲ್ಲಿ ಇದೊಂದು ಅರಣ್ಯೀಕೃತವಾದಂಥ ವಿಜಯಪುರ ನಗರ ಆಗ್ತದೆ. ಮತ್ತು ಒಳ್ಳೆಯ ಒಂದು ವಾತಾವರಣ ಕೊಡುವಂಥದ್ದು. ಇವತ್ತು ಇಡೀ ಜಗತ್ತಿಗೆ ಇರುವಂಥ ಸವಾಲೇನೆಂದರೆ ಪರಿಸರ ರಕ್ಷಣೆಗಾಗಿ ಇವತ್ತೇನು ವೃಕ್ಷೋದ್ಯಾನ ಏನೋ ಒಂದು NGO ಇದೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ.
ಅದ್ರ ಜೊತೆಗೆ ಅಲ್ಲಿ ನಮ್ಮ ನಗರದ ಅನೇಕ ಬಡಾವಣೆ ಎಲ್ಲ ಹಿರಿಯರು ಅಲ್ಲೆಲ್ಲ ಸ್ವಯಂ ಪ್ರೇರಣೆಯಿಂದ ಗಿಡಗಳನ್ನು ಮರಗಳನ್ನು ನೆಡೋದ್ರ ಮೂಲಕ ವಿಜಯಪುರ ನಗರ ಒಂದು ವೃಕ್ಷೋದ್ಯಾನ ಆಗ್ತಾಯಿದೆ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇದರಲ್ಲಿ ನಮ್ಮ ಸಿದ್ದೇಶ್ವರಿ ಸೌಹಾರ್ದನೂ ಸಹ ಈ ಸಲ 10 ಲಕ್ಷ ರೂಪಾಯಿ ನಾವು ಇದಕ್ಕೆ ದೇಣಿಗೆ ಕೊಟ್ಟು, ಮತ್ತು ಹೋದ ವರ್ಷ ನಾವು 10 ಲಕ್ಷ ರೂಪಾಯಿ ಈ ಟ್ರೀ ಗಾರ್ಡ್ಗಳನ್ನು ಕೊಟ್ಟಿದ್ದೀವಿ. ನಗರದಲ್ಲಿ ಹಚ್ಚುವಂಥ ಪ್ರತಿಯೊಂದು ಮುಖ್ಯ ರಸ್ತೆಯಲ್ಲಿ ಏನು ಗಿಡ ಅದಾವು ಅವಕ್ಕೆಲ್ಲ ನಮ್ಮ ಅರಣ್ಯ ಇಲಾಖೆದವರು ಸಹ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅರಣ್ಯ ಇಲಾಖೆ ಸಂಪೂರ್ಣ ಸಿಬ್ಬಂದಿಗಳು ಭಾಳ ಮನಸ್ಸು ಮ್ಯಾಗ್ಕೊಂಡು ಒಳ್ಳೆಯ ಅಧಿಕಾರಿಗಳು ಅವರ ಒಂದು ದೊಡ್ಡ ಯೋಗದಾನ ಇದೆ ಈ ರೀತಿ. ಮತ್ತು ಜನರು ಭಾಳ ಸ್ಪಂದನೆ ಮಾಡಿದ್ದಾರೆ. ನಮಗೆಲ್ಲ ಇಂಥ ಒಂದು ಕಾರ್ಯಕ್ರಮ ಏನಿದೆ ನಿಜಕ್ಕೂ ಒಂದು ಪ್ರೇರಣಾದಾಯಕ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಟ್ನಲ್ಲಿ ಬರದ ನಾಡಿನಲ್ಲಿ ಓಡಾಡಿ ಮ್ಯಾರಥಾನ್ ಸ್ಪರ್ಧಿಗಳು ಪರಿಸರ ಸ್ಮಾರಕಗಳ ರಕ್ಷಣೆ ಕುರಿತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರೆ ಇತ್ತ ಇವರು ನಮ್ಮವರು ಎಂದು ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ಆತಿಥ್ಯ ನೀಡಿ ಗೌರವದಿಂದ ಕಂಡರು. ಪರಿಸರ ಜಾಗೃತಿ, ಐತಿಹಾಸಿಕ ಪ್ರವಾಸಿ ತಾಣಗಳ ಕುರಿತು ಜಾಗೃತಿ ಜೊತೆಗೆ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡ ವೃಕ್ಷೋತ್ಥಾನ ಹೆರಿಟೇಜ್ ರನ್ ಯಶಸ್ವಿಯಾಯಿತು. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ 1 ಟಿವಿ ಕನ್ನಡ. ಇದು ಪ್ರತಿಕ್ಷಣ ಪ್ರಜಾಪರ.